ಪರಿಷತ್ ಸದಸ್ಯರಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಬಸವರಾಜ ಹೊರಟ್ಟಿ ಅವರೇ, ಸಿ.ಎಸ್. ಶಿವಳ್ಳಿ ಅವರನ್ನ ಈ ಸಂದರ್ಭದಲ್ಲಿ ನೀವು ನೆನಪಿಸಿಕೊಳ್ಳೋದಾದ್ರೆ ನಿಮ್ಮ ಭಾಗದ ಒಬ್ಬರು ನಾಯಕರು. ನಿನ್ನೆ ನಾವು 4 ಗಂಟೆಯಿಂದ ರಾತ್ರಿ 8 ಗಂಟೆ ಮಟ್ಟ ಕೂಡಿದೀವಿ ನಾವು. ಮುಖ್ಯಮಂತ್ರಿ ಬಂದಿದ್ರು, ಎಲ್ಲಾ ಕಡೆ ಅಲ್ಲಿ ಬಿಲ್ಡಿಂಗ್ ಬಿದ್ದಲ್ಲಿ ಹೋಗಿ KMC ಹೋದ್ವಿ. KMC ಹೋದಾಗ ಅವ್ರು ಹೇಳಿದ್ರು, ನಾನು 3 ಮಗ ನಮ್ಮ ಮಿಸಸ್ ಡೆಲಿವರಿ KMC ಮಾಡ್ತಿದ್ದೆ, ಸರ್ಕಾರದ ಚಲೋ ಐತಿ ಎಲ್ಲ. ಮುಖ್ಯಮಂತ್ರಿಗೂ ನಾನು 3 ಮಂದಿ ಮಾತಾಡಿದ್ವಿ. ಇಷ್ಟೆಲ್ಲ ಇದ್ದಾಗ ಈಗ ನನಗೆ ಶಾಕ್ ಆಯ್ತು. ಈಗ ನನಗೆ ಈಗ ನೋಡಿ ಅಲ್ಲೇ ಹೊಂಟಿದೀನಿ. ಬಟ್ ಪಾಪ ಒಳ್ಳೆ ಮನುಷ್ಯ, ಸ್ವಲ್ಪ ಹೆಲ್ತ್ ಇದ್ದಿದ್ದಿಲ್ಲ. ಆದ್ರೆ ಅವರು ಇತ್ತಿತ್ತಲಾಗಿ ಹೆಲ್ತ್ ಬಗ್ಗೆ ಕಾಳಜಿ ಇಟ್ಕೊಂಡಿದ್ರು. ದುರ್ದೈವ ನಿನ್ನೆ ರಾತ್ರಿ 8:30 ಮಟ ನಾವು ಇದ್ದು, ನನ್ ಕಳಿಲ್ಲ, ನೀವು ನಡೀರಿ ಮುಂದಿಲ್ಲ, ಸೀನಿಯರ್ ನೀವು ಮುಂದೆ ಹೋಗ್ ನಡೀರಿ ಅಂತ ತಿಳ್ಕೊಂಡು ಹೇಳಿ ನನ್ನ ಕಾರ್ ಮಠ ಬಂದ್ ಕಳಿಸಿ ಹೋದ್ರು. ಬಹಳ ದುರ್ದೈವ. ಮತ್ ನಮಗ ಒಬ್ಬ ಒಳ್ಳೆ ವ್ಯಕ್ತಿ, ಸಾಮಾಜಿಕ ಜಿಲ್ಲಾದಲ್ಲಿ ಬಹಳ ಆಸಕ್ತಿ ಇತ್ತು. ಇತ್ತಿತ್ತ ಮಂತ್ರಿ ಆಗಿದ್ದ. ನಮಗ್ ಬಹಳ ಅವನ ಬಗ್ಗೆ ಒಂದು ಖುಷಿ ಇತ್ತು. ಬಹಳ ಬೇಸರ ಆಗಿದೆ. ಅವಂತ ಒಳ್ಳೆ ಮನುಷ್ಯ, ಎಲ್ಲಾ ಜನರಿಗೆ ಕಾನ್ಫಿಡೆನ್ಸ್ ಒಳಗೆ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದ. ಏನು ದುರ್ದೈವ ಇದು. ನಿನ್ನೆ ನೀವು ಅವ್ರ ಜೊತೆಗೆ ಇದ್ರಲ್ವಾ ಆ ಟೈಮ್ ನಲ್ಲಿ ಅವ್ರಿಗೆ ಏನಾದ್ರು ಬಹಳ ಬಳಲಿಕೆ ಇದ್ದಂಗೆ ಏನಾದ್ರು ಕಂಡು ಬರ್ತಾ ಇದ್ರ? ಇಲ್ಲ, ಏನು ಇರ್ಲಿಲ್ರಿ. 3 ಗಂಟೆಗೆ ನಾವು ಏರ್ಪೋರ್ಟ್ ನಾಗ ಕೂತೀವಿ. ಮುಖ್ಯಮಂತ್ರಿ 3ಕ್ಕೆ ಬಿಡ್ತಾರಂದ್ರು. 3 ಗಂಟೆಯಿಂದ ಕುಂತಿದ್ವಿ. ಮುಖ್ಯಮಂತ್ರಿ 4ಕ್ಕೆ ಬಂದ್ರು. 4 ಗಂಟೆಯಿಂದ 8:30 ಮಟ್ಟ ನಾನು, ಮುಖ್ಯಮಂತ್ರಿ, ಶಿವಳ್ಳಿ 3 ಮಂದಿ ಕಾರ್ನ್ಯಾಗ 3 ಮಂದಿ ಎಲ್ಲಾ ಮಾತಾಡ್ಕೋತ ನಾವು ಬಂದಿವಿ. 3 ಮಂದಿ ಇದ್ವಿ. ಮತ್ತ ರಾತ್ರಿ 8:30 ನಾವು ಏರ್ಪೋರ್ಟ್ ನಾಗ ಕಳಿಸಿ ಕಡೆಕ್ ಒಂದ್ 15 ನಿಮಿಷ ಜಿಲ್ಲಾ ಮಾತಾಡಿ, ನಾಳೆ ನಾಡ್ದ ಕೂಡುನ್ರಿ ಹಿಂಗಂತ ಅಂದ್ರು. ಎಲೆಕ್ಷನ್ ಹೆಂಗ್ ಮಾಡ್ಬೇಕು, ಏನು ಕೂಡು ಅಂತ ಹೇಳಿದ್ರು. ನಾನು 9 ಗಂಟೆ 5 ನಿಮಿಷ ಆತ್ರಿ, ನಡೀರಿ ನೀವು ಲೇಟ್ ಆಯ್ತು ಅಂತ ಹೇಳಿ 9 ಗಂಟೆ ಮುಂಚೆ ನಾನು ಕಳಿಸಿ ಅವ್ರು ಹೋದ್ರು ಏರ್ಪೋರ್ಟ್ ದಿಂದ. ಬೆಳಗ್ಗೆ ಏನು ಮತ್ ಏನಿಲ್ಲ, KMC ಬಂದ್ರು. KMC ಹೋಗಿದ್ವಿ, SDMC ಹೋಗಿದ್ವಿ, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ವಿ, ಧಾರವಾಡಕ್ಕೆ ಹೋದ್ವಿ. ಮತ್ತೆಲ್ಲ ಈ ಹಾಸ್ಪಿಟಲ್ ಬಗ್ಗೆ ನಾವು ಜಯದೇವ ಇವ್ರು ಡೈರೆಕ್ಟ್ ಮಂಜುನಾಥ್ ಅವ್ರು ಕೂಡ ಮಾತಾಡಿ, CM ಅವ್ರು ನನಗ ಅವ್ರಿಗೆ ಹೇಳಿ, ಶಿವಳ್ಳಿ ಅವರು ನೀವು ಕೂಡ್ಕೊಂಡು ಅವ್ರ KMC ಡೈರೆಕ್ಟ್ ಕರ್ಕೊಂಬರ್ರಿ ಅಂತ ಹೇಳಿ ನಾನು, ಕುಮಾರಸ್ವಾಮಿ, ಶಿವಳ್ಳಿ 3 ಮಂದಿ, ಮಂಜುನಾಥ್ ಅವ್ರು ಕೂಡ ಮಾತಾಡಿದ್ವಿ. ಮಾತಾಡಿ ಅಟ್ಲೆಲ್ಲ ಮತ್ ನಿನ್ನೆ ಏನೋ ಅವ್ರಿಗೆ ಅನಿಸಿದ್ದಲ್ಲ. ನಿನ್ನೆಲ್ಲ ಉಪ್ಪಿಟ್ಟು ತಿಂದ್ವಿ. ಸಂಜೆ ಗಡಿಸಿ ನಾನು CM ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ, ನಮ್ಮ ಮನೆಯಿಂದ ಉಪ್ಪಿಟ್ಟು ಮಾಡಿ ತರಿಸಿದ್ವಿ, ತಿಂದ್ವಿ. ಜೋಕ್ ಮಾಡಿದ್ ನನಗ್ ಶಿವಳ್ಳಿ, ಸ್ವೀಟ್ ತಿನ್ನ ಶಿವಳ್ಳಿ ಅಂದೆ. ಬ್ಯಾಡ್ರಿ ಸರ, ನಿಮ್ ಮನೆಯಿಂದ ಮಾಡಿದ್ರಕ್ಕೆ 1 ಪೀಸ್ ತಿಂತೀರಂತೆ. ಸ್ವಲ್ಪ ತಿಂದ್ರು CM ಅವ್ರು ಕೂಡಿ, ಹರಟಿ ಹೊಡೆದು ನಕ್ಕರು ಎಲ್ಲಾ ಮಾಡಿದ್ವಿ. ಬಟ್ ದುರ್ದೈವ ಅಂದ್ರೆ ನಾನು ನಂಬಕಲೇ ಆಗ್ಲಿಲ್ಲ, ಇಷ್ಟೊಂದು ಇದು ಇತ್ತು. ನಿನ್ನೆ ನಾನ ಜೋರ್ ಮಾಡಿ ತಿನ್ಸಿದ ಸ್ವಲ್ಪ ಅವ್ರ ಬ್ರೆಡ್ ಗಿಡ್ ಒಂದಿಟ್ಟು ಜೋಕ್ ಮಾಡ್ತಾ. ನಮ್ಗೆ ಕಣ್ಣಿಗೆ ಕಟ್ಟದಂಗ ಬಿಟ್ಟದ್ರಿ ಇವ್ರೆ. ನನಗೆ ಬಾಳ ಅಂದ್ರೆ ನೋಡಿ, ನಿನ್ನ ನಾವು ಸುಮಾರು 3 ಗಂಟೆಯಿಂದ ಏರ್ಪೋರ್ಟ್ 4 ಗಂಟೆ ಕೂತಿ 4 ಗಂಟೆ CM ಬಂದ್ರು. 3 ಗಂಟೆಯಿಂದ 9 ಗಂಟೆ ಮಟ್ಟ ಇಬ್ರು ಒಂದ ಕಾರ, ನಾನು CM ಅವರು 3 ಮಂದಿ ಒಂದ ಕಾರ. ಎಲ್ಲಾ ಹಾಸ್ಪಿಟಲ್ ಬಗ್ಗೆ ಮಾತಾಡಿದ್ರು. ಸರ್ಕಾರಿ ದವಾಖಾನೆ ಚಲೋ ಅದಾವು, ಸರಿ ಮಾಡ್ಬೇಕು, ಎಷ್ಟೋ ತನಕ ಮಾತಾಡಿದ್ರಿ ನೀನು. ಬಹಳ ದುರ್ದೈವ್ರಿ ಪಾಪ. ಒಳ್ಳೆ ಮನುಷ್ಯ, ನಮ್ಗೆಲ್ಲ ಒಂಥರ ನಮ್ ಜಿಲ್ಲೆಗೆ ನಷ್ಟ ಅದು ದೊಡ್ಡದು. ದುರ್ದೈವ ನೋಡಿ ಬಸವರಾಜ ಹೊರಟ್ಟಿ ಅವರೇ, ನೀವು ಹೋದ್ರಲ್ಲ ಬಹುಶಃ ಆ ನಂತರದಲ್ಲಿ ಫೋನ್ ಮಾಡಿದಾರಂತೆ ಕಿಮ್ಸ್ ಹಾಸ್ಪಿಟಲ್ಗೆ, ನಂಗೊಂದ್ ಚೂರು ಅನಾರೋಗ್ಯ ಇದೆ, ಮನೆಗೆ ಹೋಗಿ ಬಂದು ಹಾಸ್ಪಿಟಲೈಸ್ ಆಗ್ತೀನಿ ಅಂತ ಹೇಳಿ ಹೋದವರು ಮನೆಯಲ್ಲೇ ಕೆಮ್ಮು ಬಹಳ ಶುರು ಆಗ್ಬಿಡ್ತಂತೆ. ಹೌದಂತ ಈಗ ನನಗೆ ಹೇಳಿದ ಡಾಕ್ಟರ್. ಬಟ್ ನಿನ್ನೆ ನಮಗೆ ಅದೇ ನೀವು KMC ಆಗ ಹೇಳಿ, ನಾ ಇಲ್ಲೇ ಅಡ್ಮಿಟ್ ಆಗೀನಿ. CM ಮುಂದೆ ಹೇಳಿದ್ರ ನಾ ಇಲ್ಲೇ ಅಡ್ಮಿಟ್ ಆಗೀನಿ, ನಮ್ ಮಿಸಸ್ 3 ಡೆಲಿವರಿ ಇಲ್ಲೇ ಮಾಡಿಸಿ ನಾನು. ಅವ್ರಂದ್ರು CM ಅಂದ್ರು, ಬಾಳ ಧೈರ್ಯ ಹೊಂಟ್ಬಿಡ್ರಿ ನೀವು, ಅಟ್ಲೀಸ್ಟ್ ಇಷ್ಟ ಮಾಡಿದ್ ಇಲ್ಲ ಅನ್ನವ್ರ. ಒಳ್ಳೊಳ್ಳೆ ಡಾಕ್ಟರ್ಸ್ ಅದಾರ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ ನಿಷ್ಕಾಳಜಿ ಮಾಡ್ತೀವಿ ಹಂಗ ಅಂದ್ರು. ನೀವ್ ಅವಾಗ ರಮೇಶ್ ಕುಮಾರ್ ಹೇಳ್ಬಾರ್ದೇನ್ರಿ ಅಂತ ನಾ ಅಂದೆ. ರಮೇಶ್ ಕುಮಾರ್ ಹೆಲ್ತ್ ಮಿನಿಸ್ಟರ್ ಇದ್ದ, ಅವಾಗ ಹೇಳ್ಬೇಕು ಶಿವಳ್ಳಿ ನಿಮ್ಗೆ ಅವಾರ್ಡ್ ಕೊಡ್ತಿದ್ದ ಅಂತಂದೆ ನಾನು. ನಗಾಕತ್ತಿದ್ರು. ಏನು ಇಲ್ರಿ. ಮತ್ತ ಅವ್ರ ನಿನ್ನೆ ನಾನು ಸ್ವಲ್ಪ ನೀನಿದ್ರು ನೋಡಿ, ಎಲ್ಲಾರು ಕೋನ್ ರೆಡ್ಡಿ ಅವ್ರು ಎಲ್ಲ ಇದ್ರು. ಸರ್ ನೀವ್ ಹೇಳ್ತಿರೋದ್ ಸ್ವಲ್ಪ ತಿಂದಿ ನೋಡ್ರಿ, ನಿಮ್ ಮನ್ಯಾಗ ಮಾಡ್ತೀನಿ, ನನಗ ಮನ್ಯಾಗ ಮಾಡಿದವ್ರಿಗೆ ಸಿಟ್ಟು ಬರ್ಬಾರ್ದು ಜೋಕ್ ಮಾಡಿ ತಿಂದಾರಿ. ಸ್ವಲ್ಪ ಬ್ರೆಡ್ ಮಾಡಿ. ಪಾಪ ನನಗ್ ನಂಬಕಾಗಲ್ರಿ ಇವ್ರ ಇಷ್ಟ ಇದಾಗತ್ತೆ ಅಂತ ಹೇಳಿ. ಅಲ್ಲೇ ಹೊಂಟಿದ್ದೀನಿ ನಾ, ಈಗ ಅಲ್ಲೇ ಹೊಂಟಿದ್ದೀನಿ. ಆಯ್ತು ಬಸವರಾಜ ಹೊರಟ್ಟಿ ಅವರೇ, ಥ್ಯಾಂಕ್ ಯು. ಬೇಜಾರಾಯ್ತು ನನಗೆ, ಬಹಳ ಬೇಜಾರಾಗಿತ್ತು. ಹೌದು. ಥ್ಯಾಂಕ್ ಯು ಟಿವಿ9 ಜೊತೆ ಮಾತನಾಡಿದ್ಕೆ ಬಸವರಾಜ ಹೊರಟ್ಟಿ ಅವರೇ. ಪಾಪ ಬಸವರಾಜ ಹೊರಟ್ಟಿ ಅವ್ರು ಹೇಳಿದ್ರು, ನಂಗೆ ಇನ್ನೂ ಕಣ್ಣು ಕಟ್ಟದಾಗಿದೆ,
ನಿನ್ನೆ ನಡೀತಾ ಇದ್ದಿದ್ದು ಸಂದರ್ಭದಲ್ಲಿ, ಅಂದರೆ ಘಟನೆ ನಡೆದಂಥ ಸಂದರ್ಭದಲ್ಲಿ, ಅಂದರೆ ಆ ಬಿಲ್ಡಿಂಗ್ ಕುಸಿದಂಥ ಸಂದರ್ಭದಲ್ಲಿ ಅವರೆಲ್ಲ ಅಲ್ಲಿ ಓಡಾಡ್ತಾ ಇದ್ದಿದ್ದು, ಅದರಲ್ಲೂ ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ 3 ಗಂಟೆಯಿಂದ 9 ಗಂಟೆ ತನಕ ಹೆಚ್ಚು ಕಡಿಮೆ 6 ಗಂಟೆ ಇಬ್ಬರು ಒಟ್ಟಿಗೆ ಇದ್ರಂತೆ. ಮುಖ್ಯಮಂತ್ರಿಗಳು ಬಸವರಾಜ ಹೊರಟ್ಟಿ ಅವರು, CS ಶಿವಳ್ಳಿ ಅವರು ಒಟ್ಟಿಗೆ ಇದ್ದಂಥ ವ್ಯಕ್ತಿ ನಿನ್ನೆ 9 ಗಂಟೆಗೆ ಮನೆಗೆ ಹೋಗಿ ಅಂತ ಹೇಳಿ ಬಂದು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಮೃತಪಟ್ಟಿದ್ದಾರೆ ಅಂತ ಗೊತ್ತಾದರೆ ಪಾಪ ಹೇಗಾಗಬೇಡ. ಬಸವರಾಜ ಹೊರಟ್ಟಿ ಅವರು ಅದೇ ಹೇಳ್ತಾ ಇದ್ರು, ಒಂದು ರೀತಿ ಕಣ್ಣು ಕಟ್ಟದಾಗಿದೆ ಈಗ ಅಂತ ಹೇಳಿ. ಆಮೇಲೆ ಕಿಮ್ಸ್ ಆಸ್ಪತ್ರೆ ವಿಚಾರವಾಗಿ ವಿಶೇಷ ಕಾಳಜಿಯನ್ನು CS ಶಿವಳ್ಳಿ ಅವರು ಹೊಂದಿದ್ರು. ಆಮೇಲೆ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂಥ ಅಧೀಕ್ಷಕರು ಕೂಡ ಅದೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಬಸವರಾಜ ಹೊರಟ್ಟಿ ಅವರು ಕೂಡ ಅದೇ ಹೇಳ್ತಾ ಇದ್ರು. ಅಂದರೆ ಕಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ವಿಶೇಷ ಕಾಳಜಿಯನ್ನು ಹೊಂದಿದ್ದಂಥವರು ಬಹಳಷ್ಟು ಸವಲತ್ತುಗಳಿಗೆ ಕಲ್ಪಿಸಬೇಕು ಅಂತ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ರಂತೆ. ಆಗ ಡಾಕ್ಟರ್ ಮಂಜುನಾಥ್ ಅವರ ಸಲಹೆಯನ್ನು ಪಡೆದುಕೊಳ್ಳೋಣ ಅಂತ ತಿಳ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳೇ ಹೇಳಿದ್ರಂತೆ. ಹೀಗಾಗಿ ಕಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ನ ಒಂದ್ಸಲ ನೀವು ಕರ್ಕೊಂಬನ್ನಿ ಅಂತಲೂ ಕೂಡ ಜಯದೇವ್ಗೆ ಸಂಬಂಧಪಟ್ಟಂಥ ಡಾಕ್ಟರ್ ಮಂಜುನಾಥ್ ಅವ್ರ ಬಳಿ ಕರ್ಕೊಂಬನ್ನಿ ಅಂತಲೂ ಕೂಡ ಹೇಳಿಬಿಟ್ಟು ಹೊರಟಂಥವ್ರು. ಆನಂತರ ನೋಡ್ರಿ CS ಶಿವಳ್ಳಿ ಅವರು ಇವತ್ತು ಮಧ್ಯಾಹ್ನ ಸಂದರ್ಭದಲ್ಲಿ ಇಹಲೋಕನೇ ತ್ಯಜಿಸ್ಬಿಟ್ಟಿದ್ದಾರೆ. ಅವ್ರ ಪ್ರತಿ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ನಾವು ಸರ್ಕಾರಿ ಆಸ್ಪತ್ರೆಗಳು ಅಂತಂದರೆ ಮೂಗು ಮುರಿತೀವಿ. ಬಟ್ CS ಶಿವಳ್ಳಿ ಅವ್ರ ಬಳಿ ಆರ್ಥಿಕವಾಗಿಯೂ ಕೂಡ ಅವ್ರು ಬೇರೆ ಹಾಸ್ಪಿಟಲ್ ಬಳಿ ಹೋಗಿ ಉತ್ತಮವಾದಂಥ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದ್ದರೂ ಕೂಡ ಕಿಮ್ಸ್ ಆಸ್ಪತ್ರೆಗೆ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಹೋಗ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವರ ಪತ್ನಿಗೆ 3 ಡೆಲಿವರಿ ಆದಂಥ ಸಂದರ್ಭದಲ್ಲೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲೇ ನಾವು ಡೆಲಿವರಿ ಮಾಡಿಸಿದ್ದು, ನನ್ನ ಪತ್ನಿ ಇಲ್ಲೇ ಹಾಸ್ಪಿಟಲೈಸ್ ಆಗಿದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರಂತೆ. ಅದಾದ ನಂತರದಲ್ಲಿ ಇವರು ಈ ಹಿಂದೆ ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ಕಿಮ್ಸ್ ಹಾಸ್ಪಿಟ್ಲಿಗೆ ಅವ್ರು ಹೋಗಿ ಅಡ್ಮಿಟ್ ಆಗ್ತಾ ಇದ್ದಿದ್ದು. ಅಂದರೆ ಎಷ್ಟೊಂದು ಸರಳ ವ್ಯಕ್ತಿ, ತನ್ನ ಬಳಿ ಹಣ ಇದೆ, ತಾನೋರ್ವ ಶಾಸಕನಾಗಿದ್ದಂಥವ್ರು, ಸಚಿವರು, ನನಗೆ ಬೇರೆ ಕಡೆ ಎಲ್ಲಿ ಬೇಕಾದರೂ ಹೋದರೆ ಉತ್ತಮ ಚಿಕಿತ್ಸೆ ಸಿಗುತ್ತೆ, ಇನ್ನೇನು ಸರ್ಕಾರಕ್ಕೆ ಭರಿಸ್ಬೋದು ಅವರು ಏನು ಬಿಲ್ ಪೇಮೆಂಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ರಿಯಂಬರ್ಸ್ಮೆಂಟಿಗೆ. ಆದರೆ ಅದು ಯಾವುದೂ ಕೂಡ ಅವರು ಹಿಂದೆ ಮುಂದೆ ನೋಡದೆ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾ ಇದ್ರು ಅಂತಂದರೆ ಇತರರಿಗೂ ಕೂಡ ಮಾದರಿಯಾಗಿದ್ರು. ಒಂದು ಎರಡನೆಯದು, ಆ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ರು. ಜೊತೆಗೆ ಅಲ್ಲಿರುವಂಥ ವೈದ್ಯರ ಮೇಲೆ ನಂಬಿಕೆ ಇತ್ತು ಅವರಿಗೆ. ಸರ್ಕಾರಿ ಆಸ್ಪತ್ರೆ ಅಂತೇಳಿ ಮೂಗು ಮುರಿತಾ ಇರಲಿಲ್ಲ. ಜೊತೆಗೆ ನಾನು ಮುಂಚೆಯಿಂದ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಿದ್ದು ಇಲ್ಲೇ, ಇನ್ನು ಮುಂದೆನೂ ಇಲ್ಲೇ ಅನ್ನುವಂಥ ರೀತಿಯಾದಂಥ ಒಂದು ಸರಳ ಸ್ವಭಾವದ ವ್ಯಕ್ತಿ CS ಶಿವಳ್ಳಿ ಅವರು. ಆದರೆ ಅವರು ಇವತ್ತು ಮೃತಪಟ್ಟಿದ್ದಾರೆ ಅನ್ನೋದೇ ಬಹಳ ದುರಾದೃಷ್ಟಕರ ವಿಚಾರ. ಬಹುಶಃ ಕಿಮ್ಸ್ ಆಸ್ಪತ್ರೆಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ CS ಶಿವಳ್ಳಿ ಅವರು ಬಹಳ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ದ ಕಾರಣದಿಂದಾಗಿ ಒಂದು ರೀತಿ ಹುಬ್ಬಳ್ಳಿ ಧಾರವಾಡ ಮಂದಿ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳ ಮಂದಿಗೂ ಕೂಡ ಒಂದು ರೀತಿ ಅವರ ಸಾವಿದೆಯಲ್ಲ, ಅವರು ಮೃತಪಟ್ಟಿರುವಂಥದ್ದು ಒಂದು ರೀತಿ ಬಹಳ ದೊಡ್ಡ ನಷ್ಟ ಇದು ಅಂತೇಳಿ ನಾವು ಭಾವಿಸಬಹುದಾಗಿದೆ.